ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇರುವಂಥದ್ದು ಟಾಟಾ ಎಲೆಕ್ಟ್ರಾನಿಕ್ಸು. ಈ ಟಾಟಾ ಏನು ವಿಸ್ಟ್ರಾನ್ ಇದ್ದದ್ದು ಟಾಟಾದವರು ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಟ್ಟು ಆ ಕಂಪ್ನಿಯಲ್ಲಿ ಒಟ್ಟು 23,968 ಜನರಿಗೆ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ 13,384 ಜನ ಸ್ಥಳೀಯರಿರ್ತಾರೆ. ಅದರಲ್ಲಿ 5,781 ಕೋಲಾರದವರು ಇರ್ತಾರೆ. ಆದರೆ ಮಾನ್ಯ ಸದಸ್ಯರು ಹೇಳುವಂಥದ್ದು ಅದು 70% ಬರೋದಿಲ್ಲ ಅಂಥೇಳಿ. ಆದರೆ ಸನ್ಮಾನ್ಯ ಸಭಾಪತಿಗಳೇ, ಇದು ಟಾಟಾ ವಿಸ್ಟ್ರಾನ್ ಏನಿದೆ, ವಿಸ್ಟ್ರಾನ್ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಏನಾಗಿದೆ, ಇದು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಕಂಪನಿ. ಈ ಆ್ಯಪಲ್ ಐಫೋನ್ಸು ಮತ್ತು ಐಪ್ಯಾಡ್ಸನ್ನು ಇದು ಮಾಡುವಂಥದ್ದು ಕಂಪನಿ. ಇಲ್ಲೇನಾಗಿದೆ, ಅವ್ರು ಏನು ಸಂಸ್ಥೆಗೂ ಕೂಡ ನಾವು ಮಾಹಿತಿ ಕೇಳಿದ್ದೀವಿ, ನೀವು ಯಾಕೆ 70%. ಅದ್ರಾಗ ಅವ್ರೇನು ಹೇಳ್ತಾರೆ, ನಾವೆಲ್ಲನೂ ಡ್ಯೂ ಪ್ರೊಸೆಸ್ ಮಾಡಿದ್ದೀವಿ ವರ್ಕರ್ಸ್. ಅದರಲ್ಲಿ ಕೆಲವೊಬ್ಬರು ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಪೀರಿಯಡ್ ನೀವು ಕೊಟ್ಟಿದ್ದೀನಿ ಉತ್ತರದಲ್ಲಿ. ಆಮೇಲೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ರೋಲ್. ಅಂದರೆ ಅವ್ರು ಏನಾಗಿದೆ ಸರ್, ಇದು ಆಲ್ ಸ್ಪೆಸಿಫೈಡ್ ಜಾಬ್ಸು. ಅಲ್ಲಿ ಆ ರೀತಿ ಇದಕ್ಕೆ ಬಂದಿಲ್ಲ, ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದು ಸರ್. ಹಾಗಾದರೆ ಮತ್ತು ನಾವು ಕೂಡ ಅದಕ್ಕೆ ಹೇಳ್ತೀವಿ, ಇನ್ನೂ ಕೂಡ ಟ್ರೈನಿಂಗ್ ಮಾಡಿ ಏನು ಇದು ಇದೆಲ್ಲ ಅದನ್ನು ಪ್ರಮಾಣ ಹೆಚ್ಚಿಗೆ ಮಾಡಿ ಅಂತೇಳಿ ಕೂಡ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ. ಬಟ್ ಅವರು ಕೊಟ್ಟಿದ್ದಾರೆ ಕಾರಣ ಏನಂತ, ಯಾಕೆ ನಮಗೆ ಇದು ಆಗಿಲ್ಲ ಅಂತೇಳಿ ಓದಿ ಹೇಳ್ಬೇಕಂತ ಹೇಳ್ತೀವಿ. ಬೇಡಬೇಡ್ರಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇನ್ನು ಟ್ರೈನಿಂಗ್ ಮಾಡುವಂಥದ್ದು ಇದು ಮಾಡಿ ಯಾವ್ದು ಎಂಪ್ಲಾಯಬಲ್ ಆಗಲಿಕ್ಕೆ ಏನು ಮಾಡಬೇಕು ಅದ್ರ ಕ್ರಮ ಕೈಗೊಳ್ಳು ಅಂತ ಹೇಳ್ತೀವಿ. ಮಾನ್ಯ ನಾವು ಸಂಚಾರಕ್ಕೆ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಕ್ವಶನ್ ಏನು ಕೇಳಿದ್ರು, ಒಳಗಡೆ ಇರುವಂಥ ರಸ್ತೆಗಳನ್ನು ಏನು ಮಾಡ್ತಾಯಿದ್ದೀವಿ ಅಂತ ಸಭಾಪತಿಗಳೇ. ಈಗಾಗಲೇ ನಮ್ಮ ಬಿಜಾಪುರ ಪಟ್ಟಣಕ್ಕೆ ಸುಮಾರು 150 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿದ್ದೀವಿ ಸಭಾಪತಿ. ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ 150 ಕೋಟಿ ರೂಪಾಯಿಗಳ ಅನುದಾನ ಇನ್ನೊಂದು 15-20 ದಿನದಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಸಭಾಪತಿಗಳೇ. ಆ ಹಣದಲ್ಲಿ ಸಿಟಿ ಒಳಗಡೆ ಆಯಿತು ಸರ್, ತಾವೂ ಇದ್ದೀರಿ ಸರ್. ಸನ್ಮಾನ್ಯ ಸಭಾಪತಿಗಳೇ, ಇಲ್ಲಿ ಸಚಿವರು ಇಬ್ಬರು ಸಚಿವರು ಆ ಜಿಲ್ಲೆಗೆ ಸಂಬಂಧಪಟ್ಟವರು ಇದ್ದಾರೆ ಸಭಾಪತಿಗಳೇ. 150 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀನಿ ಸರ್. ಈಗ ಇನ್ನೊಂದು 15-20 ದಿವಸದಲ್ಲಿ ಕೆಲಸಗಳನ್ನು ಮಾಡಿ ಮತ್ತು ಸಂಚಾರ ಮುಕ್ತ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ನನ್ನ ಇಲಾಖೆಯಿಂದ ತಗೋಬೇಕು ಅದನ್ನೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ